ಡಿಎಸ್ಪಿ ಪರಿಶಿಷ್ಟರ ಹಣ 25 ಕೋಟಿ ರೂಪಾಯಿಗಳು ಪಲ್ಲಟ ವಿರೋಧಿಸಿ ಕೆಜಿಎಫ್ ತಾಲೂಕಿನ ಶಾಸಕಿಯಾದ ರೂಪಕಲಾ ಶಶಿಧರ್ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಸಂಘರ್ಷ ಒಕ್ಕೂಟಗಳು ಮಾಲೂರು, ಕೋಲಾರ, ಮುಳಬಾಗಿಲು, ಕೆಜಿಎಫ್, ಬಂಗಾರಪೇಟೆ ವಿವಿಧ ಕಡೆಯ ಸಂಘಟನೆಗಳಿಂದ ಮತ್ತು ಮಾದಿಗರ ದಂಡೋರ ಸಂಘ ಇವೆಲ್ಲ ಸೇರಿ ಈ ದಿನ ಶಾಸಕಿಯ ಮನೆಗೆ ಮುತ್ತಿಗೆ ಹಾಕಿದ್ರು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಮಾವಳ್ಳಿ ಶಂಕರ್ ಮಾತನಾಡಿ, ಇದು ಶಾಸಕರಿಗೆ ಒಂದು ಎಚ್ಚರಿಕೆಯ ಗಂಟೆ ಎಂದರು. ಎನ್ ವೆಂಕಟೇಶ್ ಹಿರಿಯ ದಲಿತ ಮುಖಂಡರು, ಕೋಟಿಗಾನಹಳ್ಳಿ ರಾಮಯ್ಯ ಬರಹಗಾರರು. ಒಂದು ತ್ಯಾಗ ಮತ್ತು ಬಲಿದಾನವನ್ನ ಇವತ್ತು ನಾವು ನೆನಪು ಮಾಡಿಕೊಳ್ಬೇಕಾಗುತ್ತೆ ಬಂಧುಗಳೇ. ಇಷ್ಟು ದೊಡ್ಡ ಬಂಗಲೆ ಕೆಳಗಡೆ ನಾವು ಕೂತಿದ್ದೀವಿ. ಈ ಬಂಗಲೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ನಮ್ಮ ಶಾಸಕರು ಬಂಗಲೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ನಮ್ಮ ಜನ ಬೀದಿಯಲ್ಲಿ ನಿಂತಿದ್ದಾರೆ. ನಮ್ಮ ಅಕ್ಕ ತಂಗಿರು ಇವತ್ತಿಗೂ ಕೂಡ ಹಸಿವಿನಿಂದ ಕಂಗಾಲಾಗ್ತಾ ಇದ್ದಾರೆ. ಬಂಧುಗಳೇ, ನಿಮಗೆ ನೆನಪಿರ್ಬೋದು, ದಲಿತ ಚಳವಳಿ ಹುಟ್ಟೋದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ. ನಮ್ಮ ಹಿರಿಯರು ಪೂರ್ವಿಕರು ಕಟ್ಟಿದಂಥ ಈ ಚಳವಳಿ ಇವತ್ತು ಈ ರಾಜ್ಯದಲ್ಲಿ ಪ್ರಶ್ನೆ ಮಾಡೋದನ್ನು ಕಲಿಸಿದೆ. ನಮ್ಮ ಬದುಕಿನ ಮೇಲೆ ನಡೀತಾ ಇರುವಂಥ ದಬ್ಬಾಳಿಕೆಯ ವಿರುದ್ಧ ಪ್ರಶ್ನೆ ಮಾಡ್ತಾ ಇದೆ. ನಮ್ಮ ಅಕ್ಕ ತಂಗಿಯರ ಮೇಲೆ ನಡೆದಂಥ ದೌರ್ಜನ್ಯಗಳ ಬಗ್ಗೆ ಇವತ್ತು ಪ್ರಶ್ನೆ ಮಾಡೋದನ್ನು ನಮ್ಮ ಚಳವಳಿ ಕಳಿಸಿದೆ. ಆದರೆ ಇವತ್ತಿಗೂ ಕೂಡ ನಮ್ಮ ಹೆಸರು ಹೇಳ್ಕೊಂಡು ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದು ಬರ್ತಾ ಇರುವಂಥ ಈ ಶಾಸಕರುಗಳು ನಮ್ಮ ಸಮುದಾಯಕ್ಕೆ ಅವರು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ನಾವು ವಿಶೇಷವಾಗಿ ದಲಿತರ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯಗಳು, ಹತ್ಯಾಕಾಂಡಗಳು, ಸುಲಿಗೆಗಳ ಮೇಲೆ ದಲಿತ ಚಳವಳಿ ಅನೇಕ ಹೋರಾಟಗಳನ್ನು ಈ ರಾಜ್ಯದಲ್ಲಿ ರೂಪಿಸ್ತು. ಈ ಹಿಂದೆ ಏನು ಉತ್ತರ ಭಾರತದಲ್ಲಿ ದಲಿತರ ಮೇಲೆ ನಡೀತಾ ಇದ್ದಂಥ ಹತ್ಯಾಕಾಂಡಗಳು, ಬೆಲ್ಚಿಯಲ್ಲಿ 11 ಜನರನ್ನ ಕೊಂದಾಕಿದ್ರು, ಸಾಧುಪುರಿ, ಮೈನ್ಪುರಿ, ವಿಲ್ಲುಪುರಂ ಇಂಥ ಅನೇಕ ಭಾಗಗಳಲ್ಲಿ ದಲಿತರನ್ನ ಪ್ರಾಣಿಗಳ ಥರ ಕತ್ತರಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ದಲಿತರ ಜೀವವನ್ನು ರಕ್ಷಿಸಲಾರದಂಥ ಏಡಿಗಳಾದಂಥ ಆವತ್ತು ಎಂಪಿಗಳು ಮತ್ತು MLAಗಳ ವಿರುದ್ಧ ದಲಿತ ಚಳವಳಿ ಇಡೀ ರಾಜ್ಯಾದ್ಯಂತ ಸಮರವನ್ನು ಸಾರಿತು. ಆ ಎಲ್ಲ ಶಾಸಕರುಗಳ ಮನೆ ಮುಂದೆ ಹೋರಾಟವನ್ನು ನಾವು ಮಾಡಿದ್ವಿ. ಇದೇ KGF ಅಲ್ಲಿ ಆವತ್ತು ದಲಿತರ ದೊಡ್ಡ ದನಿಯಾಗಿದ್ದಂಥ ಆರ್ಮುಗಂರವರ ವಿರುದ್ಧ ದಲಿತ ಚಳವಳಿ ಒಂದು ಬೃಹತ್ ಚಳವಳಿಯನ್ನು ಇಲ್ಲಿ ಕಟ್ಟಿಕೊಡ್ತು. ಅಂದರೆ SC ST ಮತ್ತು TSP ಆ ಯೋಜನೆಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಈ ಸಮುದಾಯಗಳು ಏನಿದ್ದಾವೆ ಇವರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ಕಾಯ್ದೆಯನ್ನಾಗಿ ಮಾಡುವ ಮೂಲಕ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟಲ್ಲಿ ಹಣವನ್ನು ಕಾಯ್ದಿರಿಸೋದು. ಹಿಂದೆ ಎಲ್ಲ ಏನೋ ಕಾಟಾಚಾರಕ್ಕೆ ಹಣವನ್ನು ಇಡ್ತಿದ್ರು, ಈಗ ಅದಾಗೋದಿಲ್ಲ. ಕಾಯ್ದೆ ಇರೋದ್ರಿಂದ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಇಡಲೇಬೇಕಾಗುತ್ತೆ. ಹಾಗಾಗಿ ಆರಂಭದಲ್ಲಿ 15,000 ಕೋಟಿ ಇದ್ದಂಥ ಹಣ ಈಗ 39,000 ಕೋಟಿ ರೂಪಾಯಿಗಳಿಗೆ ಅದು ಹೋಗಿದೆ. ಅದನ್ನು ನಾವು ಕಾಯ್ದೆ ಮಾಡಿದ್ದಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ನಾವು ಅಭಿನಂದಿಸಬೇಕು. ಅವರಿಗೆ ನಾವು ಎಲ್ಲ ರೀತಿಯಲ್ಲೂ ಗೌರವವನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಉದ್ದೇಶ ಏನಾಯಿತು, ಈ 10 ವರ್ಷಗಳಲ್ಲಿ ಈ 2,50,000 ಕೋಟಿ ಹಣವನ್ನು ಇವರು ಇಟ್ಟಿದ್ದಾರಲ್ಲ, ಈ ಹಣ ನಿಜವಾಗ್ಲೂ ಆ ಫಲಾನುಭವಿಗಳಿಗೆ ತಲುಪಿದೆಯಾ? ಆ ಸಮುದಾಯಗಳ ಆರ್ಥಿಕ ಸಬಲೀಕರಣ ಆಗಿದೆಯಾ? ಅದನ್ನು ನಾವು ಆ ವಸ್ತುಸ್ಥಿತಿಯನ್ನು ನೋಡಿದ್ರೆ
ಕಳೆದ 10 ವರ್ಷಗಳಲ್ಲಿ ಕೇವಲ ಕಾಮಗಾರಿಗಳಿಗಾಗಿ ಹಣ ಹೋಗಿದೆ ಹೊರತು ಇವರ ಸ್ವಾವಲಂಬನೆಗಾಗಿ ಹಣ ಯಾವುದೇ ರೀತಿಯಲ್ಲಿ ಹೋಗಲಿಲ್ಲ. ಇವರಿಗೆ ಭೂಮಿ ಸಿಕ್ಕಲಿಲ್ಲ, ಇವರಿಗೆ ಉದ್ದಿಮೆಗಳು ಶುರು ಮಾಡೋಕ್ಕಾಗಲಿಲ್ಲ. ಯಾವುದೇ ರೀತಿಯಲ್ಲಿ ಹಣ ಕೇವಲ ಈ ಏನಂತಾರೆ ಈ ದಳ್ಳಾಳಿಗಳಿದಾರಲ್ಲ, ಈ ಬ್ರೋಕರ್ಗಳು, ಈ ಕಾಂಟ್ರಾಕ್ಟರ್ಗಳ ಪಾಲಾಗಿದೆ ಇವತ್ತು ಹಣ. ಅವರು ಬಲ್ತೋಗಿದ್ದಾರೆ, ಆದರೆ ದಲಿತರು ಬಡವಾಗಿದ್ದಾರೆ. ಆದರೆ ಹೊರಗಡೆ ಏನು ಗೊತ್ತಾಗ್ತಾ ಇದೆ ಸಮಾಜಕ್ಕೆ, ಇಷ್ಟು ಕೋಟಿ ಹಣವನ್ನು ಇವರು ಕೊಟ್ಟರೂ ಕೂಡ ಇವರು ಉದ್ಧಾರ ಆಗ್ತಾ ಇಲ್ವಲ್ಲ ಅನ್ನೋ ಮನಸ್ಥಿತಿ ಸಮಾಜದಲ್ಲಿದೆ. ಆದರೆ ವಸ್ತುಸ್ಥಿತಿ ಏನಾಗಿದೆ, ಜನ ಇವತ್ತಿಗೂ ಕೂಡ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ಈಗ ಸೊ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನು ಹೇಳ್ತಾ ಇದೆ ಅಂದರೆ ದಲಿತರ ಬಡತನ ಅತ್ಯಂತ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದೆ. ಅದು ಸರ್ಕಾರ ಮಾಡಿರುವಂಥ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೇಳ್ತಾ ಇದೆ. ಜೊತೆಗೀಗ ಸರ್ಕಾರ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರೋದು ಹೇಗಂದರೆ, ನಾವು ಗ್ಯಾರಂಟಿಗಳಿಗೆ ಬಳಸಿದ್ದೀವಲ್ಲ, ಆ ಗ್ಯಾರಂಟಿ ಹಣ ಇವರಿಗೆ ಬಳಸ್ತಾ ಇದ್ದೀವಿ, SC STಗಳಿಗೆ ಬಳಸ್ತಾ ಇದ್ದೀವಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪ್ರಶ್ನೆ, ನೀವು ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದೇನು ಗ್ಯಾರಂಟಿಗಳು ಉಚಿತ ಅಂದ್ರಿ ನೀವು ಅಲ್ವಾ? 5 ಗ್ಯಾರಂಟಿಗಳು ಉಚಿತ ಅಂತ ಹೇಳಿದ್ಮೇಲೆ ಉಚಿತವಾಗಿ ಕೊಡಬೇಕು. ನೀವು ಗ್ಯಾರಂಟಿ ದುಡ್ಡು ಯಾಕೆ ತಗೊಳ್ತೀರಿ ನೀವು? ಅವಾಗ ಕಾಯ್ದೆ ಏನು ಹೇಳುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ನಯಾ ಪೈಸೆಯನ್ನು ಕೂಡ ನೀವು ಬೇರೆ ಉದ್ದೇಶಗಳಿಗೆ ಬಳಸಬೇಡಿ ಅಂತ ಹೇಳಿದೆ. ಹಾಗಾದರೆ ಸರ್ಕಾರ ಮಾಡ್ತಾ ಇರೋದು ಅನ್ಯಾಯ ಅಲ್ವಾ? ಇದನ್ನು ಪ್ರಶ್ನೆ ಮಾಡಬೇಕಲ್ವ ನಾವು? ಹಾಗಾಗಿ ಈಗ ಕಳೆದ 2 ವರ್ಷಗಳಿಂದ ಅಂದರೆ 2023, 24, 24-25ರಲ್ಲಿ ಸುಮಾರು 26,000 ಕೋಟಿಯನ್ನು ನೀವು ಗ್ಯಾರಂಟಿಗಳಿಗೆ ಬಳಸಿದ್ದೀರಿ. ನೀವು ಏನು ಕೊಡ್ತಾ ಇದ್ದೀರಿ? ಈಗ 1480 ಕೋಟಿ ಶಕ್ತಿ ಯೋಜನೆಗೆ ಬಳಸಿದಿರಿ, ಸಾರಿಗೆಗೆ. ಪರಿಶಿಷ್ಟ ಮಹಿಳೆಯರನ್ನ ಹೆಂಗೆ ಕಂಡು ಹಿಡಿತೀರಿ ನೀವು?